ನಿಮ್ಗೆ ಏನಾದ್ರು ಒಂಚೂರು ಕಾಮನ್ ಸೆನ್ಸು ಇರಿ. ಒಂದ್ ನಿಮಿಷ ಪೊಲೀಸ್ನ ಕರೆಸ್ತೀನಿ ಇರೋಣ. ಇರೋಣ ಒಂದ್ ನಿಮಿಷ ಇರು. ಒಂದ್ ನಿಮಿಷ ಕರೆಸ್ತೀನಿ. ಒಂದ್ ನಿಮಿಷ. ನಿಮ್ಮ ಹೆಸರು ಏನಂದ್ರಿ ಸರ್? ಹರೀಶ್. ನಿಮ್ಮ ಹೆಸರು ಏನ್ರಿ? ಅಣ್ಣಯ್ಯ, ಡ್ರೈವರ್ ಅಣ್ಣಯ್ಯ. ನಿಮ್ ಬಿಡೋಣ, ಮುಖ ಬಿಡೋಣ. ನಿಮ್ ಮುಖ ಎಲ್ಲ ನೋಡ್ಲಿ ಒಂದ್ ಸ್ವಲ್ಪ ಪ್ರಪಂಚದಲ್ಲಿ ಅಲ್ವಾ? ಏನ್ ನೋಡ್ದಾರು? ಏನ್ರಿ ನೋಡ್ದಾರು? ಏನ್ರಿ ನೋಡ್ದಾರು? ಕರೆಕ್ಟ್ ಮಾತಾಡದ್ ಕಲೀರಿ. ಗುಬ್ರಾಕ ಮನೆ ಕಂಡಿದ್ಯಲ್ಲ ನೀನು. ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀನಿ ನೀನು. ಗುಬ್ರಾಕ ಮನೆ ಕಂಡಿದ್ಯಾ ಸರ್? ಏನ್ರಿ ಮನೆ ಕಂಡಿದ್ಯ? ಹೋಗಿ ನಿಮ್ ಮನೆ ಮನೆ ರಜಾ ಹಾಕ್ಬಿಟ್ಟು ನಿಮ್ ಮನೆ ಕಳೆಯ ಎಲ್ರಿ? ಯಾವ್ದು ಫೈನ್ ಹಾಕಿರೋ ತೆಗೀರಿ. ಆಫ್ ಮಾಡ್ರಿ ಒಂಚೂರು ಗಾಡಿ ಹಾಕ್ಬಿಟ್ಟು. ಎಲ್ಲಿ ಫೈನ್ ಹಾಕಿರೋ ತೆಗೀರಿ. ಮತ್ತೆ ಅಲ್ಲ, ಯಾಕೆ ಇಸ್ಕೊಂಡೆ ದುಡ್ಡ? ನಾಚಿಕೆ ಆಗಲ್ಲ ನಿನಗೆ ದುಡ್ಡು ಇಸ್ಕೊಳಕ್ಕೆ? ಯಾಕೆ ಇಸ್ಕೊಂಡೆ ದುಡ್ಡ? ಯಾಕ್ರಿ? ಎಷ್ಟು ಇಸ್ಕೊಂಡ್ರು? ದಿನ ಇಸ್ಕೊಂತಾರ? ಉಗಿಯಕ್ಕಿಲ್ವ ಕ್ಯಾಕರ್ಸಿ? ಕ್ಯಾಕರ್ಸ್ ಉಗಿಬೇಕಂಡ್ರಿ ಅವ್ರಿಗೆ. ಸಂಬಳ ಬರಲ್ವ? ನಿನ್ ಯೋಗ್ಯತೆ ಸಂಬಳದಲ್ಲಿ ಬದುಕಪ್ಪ. ನಿನ್ ಯೋಗ್ಯತೆಗೆ ಪ್ರಶ್ನೆ. ನೀನ್ ಸಂಬಳದಲ್ಲಿ ಬದುಕು. ನಿನ್ ಯೋಗ್ಯತೆ ಸಂಬಳ ಕೊಡಲ್ವ ಸರ್ಕಾರ? ಯಾಕೆ 50 ರೂಪಾಯಿ 100 ರೂಪಾಯಿ ಕೈತಾ ಇತ್ತಿ ಅಂತ ಉಗಿಯಕ್ಕಿಲ್ವಾ? ಊರ್ ಬಿಟ್ಟು ಬಂದ್ರು ಉಗಿಬೇಕಂಡ್ರಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ? ಎಲ್ಲ ಪಕ್ಕ ಇದೆ ತಾನೆ? ಉಗಿಬೇಕು ತಾನೆ? ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್. ಇಲ್ಲಿ ಏನಾದ್ರು ನೀವು ಕಂಡ್ರಿ, ಇಲ್ಲಿ ನಾನು ಬರ್ತೀನಿ ದಿನ. ಇವತ್ತೇ ಲಾಸ್ಟ್. ನೀವು ಹಾಕಂಗಿದ್ರೆ ಫೈನ್ ಹಾಕಿ. ನಿಮ್ದು ಏನ್ ಕರ್ತವ್ಯ ಅದು ಮಾಡಿ. ಅದು ಬಿಟ್ಬಿಟ್ಟು ಈ ತರ ಕೈ ಒಡ್ಡೋದು 50 ರೂಪಾಯಿ 100 ರೂಪಾಯಿಗೆ ಈತ ನೋಡಿ. ಇದನ್ನ ಕೇಳಿದ್ರೆ ನೋಡ್ರಿ, ಯಾರು ಅಧಿಕಾರಿ ಬರ್ತೀನಿ, ಅಪ್ಪನ ಹತ್ರನೇ ಬರ್ತೀನಿ. ಯಾರಿದ್ದಾನೆ ಅಧಿಕಾರಿ ಹತ್ರ? ಈ ತರ ಎಲ್ಲ ಕೈ ಒಡ್ಡಿ ಯಾಕ್ರಿ? ನಿದ್ದೆಗೆಟ್ಕೊಂಡು ಮಾಡ್ರಿ. ನೀವು ಸರ್ಕಾರಿ ಕೆಲಸ ಮಾಡಿ. ಸರ್ಕಾರಕ್ಕೆ ಬೊಕ್ಕಸ್ಕಾದ್ರು ತುಂಬಲಿ ದುಡ್ಡು. ಸರ್ಕಾರ ಅದು ಚೆನ್ನಾಗಿರುತ್ತೆ, ಕೆಲಸಗಳು ಮಾಡ್ತಾರೆ. ಎಷ್ಟು ನೀವು ನಿಮ್ಗೆ ಹಿಡಿದು ನಮ್ಗಂತೂ ಸಾಕಾಗ್ಬಿಟ್ಟಿದೆ ಅಪ್ಪ. ನಿಮ್ಮಂತವ್ರು ಹಿಡಿದು ಏನ್ ತೆಗಿಸ್ಕೊಂತೀರ 50 ರೂಪಾಯಿ 100 ರೂಪಾಯಿ? ಗೊತ್ತಾಗಲ್ಲ ಅಷ್ಟೊಂದು. ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನಿಮ್ಗೆ? ಯಾರಾದ್ರು ಈಗ ನಿಮ್ಮ ಮನೇಲಿ ತಾಮನಿ ಅಂತ ಹೇಳ್ತಾರೇನ್ರಿ? ನಿಮ್ಮ ಮಕ್ಕಳು ಅಥವಾ ಏನಾದ್ರು ಮನೆಯವರು ನಿಮ್ ತಾಮನಿ ನಮಗೆ ಊಟಕ್ಕಿಲ್ಲ ಅನ್ನಕ್ಕಿಲ್ಲ ಅಂತ ಹೇಳ್ತಾರೇನ್ರಿ? ಯಾಕಿಂತ ಕೆಲಸ ಮಾಡ್ತೀರಾ ನೀವು? ಸಂಬಳ ಬರ್ತದ ನಿಮ್ಗೆ? ಮತ್ತೆ ಯಾಕೆ ಈ ತರ ಕೈ ಹೊಡ್ತೀರಿ ನೀವು 50 ರೂಪಾಯಿ 100 ರೂಪಾಯಿಗೆ? ನಾಚಿಕೆ ಆಗಲ್ವೇನ್ರಿ? ಯಾರಾದ್ರೂ ನಿಮ್ಮ ಅಪ್ಪನೋ, ನಿಮ್ ತಾತನೋ, ಅಣ್ಣನೋ, ತಮ್ಮನೋ, ಮಗನೋ ಯಾರನ್ನ ಯಾಕೆ ಇಂತ ಲಂಚ ದುಡ್ಡು ತಂದಿದ್ಯಾ, ತಿನ್ನಕ್ಕಾಗಲ್ಲ ಅಂತ ಅನ್ಸಲ್ಲ? ಎಷ್ಟು ನಾವು ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥನೇ ಮಾಡ್ಕೊಳಲ್ಲ ರೀ. ಸೀನಿಯರ್ಗಳಿದ್ದೀರಿ, ಇದಾಗಿದ್ದೀರಿ. ಇವತ್ತಿಂದ ಏನಾದ್ರು ಬದಲಾಗಿ. APMC ಅವರ ನೀವು? ಇನ್ ಲೈಟ್ ಈ ತರ RTO ತರ ಲೈಟ್ ಬಿಡೋದು ಇಟ್ಬಿಡೋದು ನನ್ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ 100% ನೀವು ಡಿಸ್ಮಿಸ್ಸೇ ಬರ್ದಿಟ್ಕೊಳ್ಳಿ. ಅಣ್ಣ, ನೀವು ಡ್ರೈವರ್ ಅಣ್ಣ, ನೀವು ಅಷ್ಟೇನೆ ಜವಾಬ್ದಾರಿಯುತ ಕೆಲಸ ಮಾಡಿ. ನಿಮ್ ಟಾರ್ಗೆಟ್ ಅಲ್ಲ ನಾವು. ನೀವು ಜವಾಬ್ದಾರಿಯುತ ಕೆಲಸ ಮಾಡಿ. ಯಾರೋ ಒಬ್ಬನ ಮುಂದೆ ಕೂರಿಸ್ಬಿಟ್ಟು ಲೈಟ್ ಬಿಡಿಸ್ತಾ ಇದೀರಲ್ಲ ನೀವು. ಎಷ್ಟು ಮಟ್ಟಿಗೆ ಸರಿ ಹೇಳಿ? ನಡ್ರಿ. ಈಗ ನಿಮ್ ಪರ್ಮಿಷನ್ ಇದೆ, ಪರ್ಮಿಷನ್ ಲೆಟರ್ ಕೊಡಿ. ನಿಮ್ ಚೆಕ್ ಮಾಡೋ ಪರ್ಮಿಷನ್ ಇದೆ, ಪರ್ಮಿಷನ್ ಲೆಟರ್ ಕೊಡಿ. ಕೊಡ್ಬೇಡ ಕಣಯ್ಯ, ಇನ್ ಮೇಲೆ ಯಾವ್ದೇ ಕಾರಣಕ್ಕೂ ಕೊಡ್ಬೇಡ. ಓಕೆನಾ? ಇವ್ರು RTOದವ್ರ? ಇವರು ಎಲ್ಲಿದ್ದಾರೆ? RTOದವರು ತೋರ್ಸು. ಇವ್ರು RTOದವ್ರ? ಇವರು ಕಾಲ್ರ ತರ ಕಾಣ್ತಾರ ಅವರು. ಸರಿನಾ? ಇನ್ ಮೇಲೆ ಯಾವ್ದೇ ಕಾರಣಕ್ಕೂ ಎಲ್ಲೇ ಹೋದ್ರು ಕೊಡ್ಬೇಡ್ರಿ. ಅಲ್ಲ, ಇವ್ರಿಗೆ ಯಾಕೆ 50 ರೂಪಾಯಿ 100 ರೂಪಾಯಿ ಕೊಟ್ಕೊಂಡು ನೀವು ಒಳ್ಳೆ ಭಿಕ್ಷೆ ಬಿಡುತ್ತೆ ಅವ್ರು ಕಳ್ಳನ ತರ ಅವ್ರು ನೋಡಿ. ಅವರು ಏನ್ ಹೆಸರು ನಿಮ್ದು? ಎಲ್ಲಿಂದ ಬರ್ತಾ ಇರೋದು? ಶಿವಮೊಗ್ಗದಿಂದ ಬರ್ತಾ ಇದೀರಾ? ಓಕೆ, ಒಳ್ಳೇದಾಗ್ಲಿ. ಪಾಪ ಕಷ್ಟಪಡ್ತೀರಿ, ಡ್ರೈವಿಂಗ್ ವೃತ್ತಿ ಮಾಡ್ತೀರಿ. ಓಕೆನಾ? ಇನ್ಮೇಲೆ ಆ ತರದ್ದು ಏನಾದ್ರು ನೋಡಿ, ನೀವು ಬ್ಲೈಂಡ್ ಬರೇ ಕಣ್ಮುಚ್ಚಿಗೆ ಕೊಡಕ್ ಹೋಗ್ಬೇಡಿ. ಕೇಳಿ, ನೀ ಯಾರು ಅಂತ ಕೇಳಿ. ಏನಪ್ಪಾ ನೀನೇನಾದ್ರು RTOದವರ ಅಥವಾ ಬೇರೆ ಯಾರು ಅಂತ ಕೇಳಿ. ಈ ತರ ಕಾಡ್ರ ತರ ನಿಂತ್ಕೊಂಡು ನೋಡಿ, ಯಾರೋ ಡ್ರೈವರ್ಗಳು ತರ ಅವ್ರೆ. ಬಿಡಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀವಿ. ಯಾಕಂತ ಹೋಗೋಣ. ಗೊತ್ತಾಯ್ತು ಯಾರದ್ ನಾವು? ನಾವು KRS ಪಕ್ಷದವರು. ಓಕೆನಾ? KRS ಪಕ್ಷ ಕೇಳಿದ್ಯಾ? ಓಕೆ. ಏನಣ್ಣ ಹೆಸರು ನಿಮ್ದು? ನಿಮ್ಮ ಹೆಸರು ಏನಂದೆ? ಯಾಕಪ್ಪ? ಏನಣ್ಣ ಹೆಸರು ನಿಮ್ದು? ಏನಿದೆ? 50 ರೂಪಾಯಿ ತಗೊಂಡಂತೆ. 50 ಹೇಳ್ತೀರಾ?